ನಮಸ್ಕಾರ ಎಲ್ರಿಗೂ. ನಾನಿವತ್ತು ವಿಶ್ವ ಅಪ್ಪಂದಿರ ದಿನಾಚರಣೆ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ಜೂನ್ ತಿಂಗಳು 3ನೆಯ ಭಾನುವಾರವನ್ನು ವಿಶ್ವ ಅಪ್ಪಂದಿರ ದಿನವನ್ನಾಗಿ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ತಂದೆಯಂದಿರ ದಿನಾಚರಣೆಯ ಸಮಿತಿಯ ಪ್ರಕಾರ 1910ರಲ್ಲಿ ವಾಷಿಂಗ್ಟನ್ನಲ್ಲಿ ಮೊದಲ ಬಾರಿಗೆ ಅಪ್ಪಂದಿರ ದಿನವನ್ನು ಆಚರಿಸಲಾಗಿತ್ತು. ಅಂತೆಯೇ ಈ ವರ್ಷ ಜೂನ್ 21ರಂದು ಫಾದರ್ಸ್ ಡೇ ಆಚರಿಸಲಾಗುತ್ತಿದೆ. ಅಪ್ಪಂದಿರ ತ್ಯಾಗ ಪ್ರೀತಿಯನ್ನು ಸ್ಮರಿಸಿಕೊಳ್ಳಲು, ನಾವು ಅವರ ಮೇಲಿಟ್ಟ ಪ್ರೀತಿ ಅಭಿಮಾನವನ್ನು ತೋರ್ಪಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಅಮ್ಮ ಎನ್ನುವ ದೇವತೆ ಹೊತ್ತು ಹೆತ್ತು ಹಾಲನ್ನೆತ್ತು ಬೆಳೆಸಿದರೆ, ಅಪ್ಪ ಅನ್ನೋ ಜೀವ ಮಗುವಿಗೆ ಬಲ ತುಂಬುತ್ತದೆ, ರಕ್ಷಣೆ ಒದಗಿಸುತ್ತದೆ. ಮೌನವಾಗಿಯೇ ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೊರುವ ಅಪ್ಪ ಮಳೆ ಚಳಿ ಗಾಳಿ ಎನ್ನದೆ ನಮಗಾಗಿ ಬೆವರು ಸುರಿಸುತ್ತಾನೆ, ನಿದ್ದೆಗೆಡುತ್ತಾನೆ. ನಿಮಗಾಗಿ ಬದುಕುತ್ತೆತ್ತೆ ಎನ್ನದ ಅಪ್ಪ ಸದಾ ನಮಗಾಗಿಯೇ ಹೆಣಗಾಡುತ್ತಾನೆ. ನಮ್ಮ ಪ್ರತಿಯೊಂದು ಸಂತೋಷದ ಹಿಂದೆ, ನಮ್ಮ ಇಷ್ಟಗಳನ್ನು ಪೂರೈಸುವ ಹಿಂದೆ ಒಬ್ಬ ವ್ಯಕ್ತಿ ಇರುತ್ತಾರೆ. ಅವರೇ ನಮ್ಮ ಅಪ್ಪ. ಅಪ್ಪ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತ ನಮ್ಮ ಮನೆಯ ಬೆನ್ನೆಲುಬು ಮತ್ತು ನಮ್ಮ ಜೀವನದ ಮೊದಲ ಹೀರೋ. ಅಪ್ಪ ಅನ್ನೋ ಒಂದು ಪದ 1000 ಭಾವನೆಗಳಿಂದ ಕೂಡಿರುತ್ತದೆ. ಹಿಡಿಯಷ್ಟಿರುವ ಹೃದಯದಲ್ಲಿ ಹಿಡಿಯಲಾರದಷ್ಟು ಪ್ರೀತಿ. ಮಕ್ಕಳ ಮುನ್ನುಡಿಗೆ ತನ್ನ ಇಮ್ಮುಡಿ ಲೆಕ್ಕಿಸದೆ ದುಡಿದ ಜೀವ ನನ್ನಪ್ಪ. ನನ್ನ ಭರವಸೆ, ನನ್ನ ಆತ್ಮವಿಶ್ವಾಸ ನನ್ನಪ್ಪ. ಸೋಲಿನಲ್ಲಿ ಬಲವಾಗಿ, ಗೆಲುವಿನಲ್ಲಿ ಜೊತೆಯಾಗಿ ನಿಲ್ಲುವ ಜೀವ ನನ್ನಪ್ಪ. ಸ್ವಾರ್ಥವಿಲ್ಲದೆ ನಮಗೋಸ್ಕರ ತ್ಯಾಗ ಮಾಡುವವನು ಅಪ್ಪ. ಅಪ್ಪ ಒಬ್ಬ ನಿಸ್ವಾರ್ಥ ಜೀವಿ ಅನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಎಲ್ಲರಿಗೂ ತಂದೆಯ ಪ್ರೀತಿ ಸಿಗ್ತಿದೆಯಾ ಇಂದಿನ ಕಾಲದಲ್ಲಿ? ಇಲ್ಲ. ಕೆಲವು ಜನ ತಂದೆಯಂದರು ಕುಡಿಯೋದೇ ಜೀವನವನ್ನಾಗಿಸ್ಕೊಂಡಿರ್ತಾರೆ. ಇದರಿಂದ ಮಕ್ಕಳಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ ಅನ್ನೋದನ್ನು ಅವರು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಎಲ್ಲೋ ಒಂದು 10% ಈ ಥರ ತಂದೆಯರಿರ್ಬೋದು. ಆದರೆ ಮಿಕ್ಕೆಲ್ಲ ತಂದೆಯರು ಕೂಡ ಮಕ್ಕಳಿಗಾಗಿ ಬದುಕ್ತಾರೆ. ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಡುವ ನಿಸ್ವಾರ್ಥ ಜೀವವೇ ಅಪ್ಪ. ಅಪ್ಪ ಸಿಡುಕ್ಬೋದು, ಮಕ್ಕಳಿಗೆ ಗದರಿಸ್ಬೋದು. ಆದರೆ ಮಕ್ಕಳು ದೊಡ್ಡವರಾಗಲಿ ಚಿಕ್ಕವರಿರಲಿ, ತನ್ನದೇ ಆದಂಥ ಬದುಕು ಕಟ್ಟಿಕೊಂಡ್ರೂ ಕೂಡ ಅಪ್ಪನ ಪ್ರೀತಿ ಕಾಳಜಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ತಾನೇನೇ ಮಾಡಿದ್ರು ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಅಭಿಲಾಷೆಯೊಂದಿಗೆ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಎಷ್ಟೇ ಗದರಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರೂ ಮಕ್ಕಳ ಒಳ್ಳೆಯದಕ್ಕಾಗಿ ಮಾಡ್ಕೋತಾರೆ. ಆದರೆ ಅದೇ ಮಕ್ಕಳು ಬೆಳೆದು ನಿಂತು ದೊಡ್ಡವರಾದ ಮೇಲೆ ಮಕ್ಕಳ ಜೊತೆಗೆ ಒಬ್ಬ ಸ್ನೇಹಿತನ ಥರ ಇರ್ತಾರೆ ತಂದೆ. ತಂದೆ ಅನ್ನೋ ವ್ಯಕ್ತಿತ್ವನೇ ತುಂಬ ದೊಡ್ಡದು. ಯಾಕಂದರೆ ಪದಗಳಲ್ಲಿ ಹೇಗೆ ನಿನ್ನ ಬಗ್ಗೆ ಹೇಳಬೇಕು ನನಗೆ ತಿಳಿಯದು. ನಿನ್ನ ಬಗ್ಗೆ ಬರೆಯಲು ಕುಳಿತರೆ ಕಣ್ತುಂಬಿ ಬರುತ್ತದೆ. ನೀನೊಬ್ಬ ಮೌನಿ, ಮಾತು ಕಡಿಮೆ, ಆದರೆ ಯಾವಾಗಲೂ ನನ್ನ ಬೆನ್ನೆಲುಬಾಗಿ ನಿಂತವನು ನೀನು. ನೀ ತಿಂದೋ ಇಲ್ಲೋ ಗೊತ್ತಿಲ್ಲ, ಅಮ್ಮನ ಹತ್ತಿರ ಪಿಸುಧ್ವನಿಯಲ್ಲಿ ಮಕ್ಕಳು ತಿಂದ್ರಾ ಅಂತ ಕೇಳಿದವನು ನೀನು. ನಿನ್ನ ಅಂಗಿ ಹರಿದು ಹೋಗಿದ್ದರೂ ನಿನ್ನ ಬಗ್ಗೆ ಯೋಚಿಸದೆ ಹಬ್ಬಕ್ಕೆಂದು ನನಗೆ ಹೊಸ ಬಟ್ಟೆ ತಂದು ಸಂಭ್ರಮಿಸಿದವರು ನೀವು. ನೀವು ನನ್ನ ಹೆಮ್ಮೆ, ನನ್ನ ಪ್ರೇರಣೆ ಶಕ್ತಿ. ಅಪ್ಪ, ನೀವೇ ನನಗೆ ದಾರಿ ದೀಪ. ನಿಮ್ಮ ಹೊರತು ಮತ್ತೇನಿಲ್ಲ ಈ ಬಾಳಿನಲ್ಲಿ. ನಾ ಏನೋ ಸಾಧಿಸಿದಾಗ ನಿಮ್ಮಲ್ಲಿ ಅರಳುವ ಆ ಮೌನದ ನಗು ಸಾಕು ನನ್ನ ಈ ಜೀವಕ್ಕೆ. ಒಬ್ಬ ತಂದೆಯಾದವನು ಮಕ್ಕಳಿಗೆ ಜನ್ಮ ಕೊಟ್ಟರೆ ಸಾಲದು. ಅವರ ಒಳ್ಳೆಯದಕ್ಕಾಗಿ, ಅವರ ಏಳಿಗೆಗಾಗಿ ಶ್ರಮಿಸಬೇಕು. ಶಿಸ್ತು ಕ್ರಮಗಳಿಂದ ಮಕ್ಕಳನ್ನು ಬೆಳೆಸಬೇಕು. ಇಲ್ಲವಾದಲ್ಲಿ ತಂದೆ ಎನ್ನುವ ಪದಕ್ಕೆ ಅರ್ಥವಿಲ್ಲ. ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಡುವ ನಿಸ್ವಾರ್ಥ ಜೀವವೇ ಅಪ್ಪ.